ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿಯಲ್ಲಿ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಸಮಾರೋಪ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಬೆಳಗಾವಿಯ ಕೆಎಲ್ಇ ಸಂಸ್ಥೆಯ ಜಿರಗೆ ಸಭಾಂಗಣದಲ್ಲಿ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಸಮಾರೋಪ ಸಮಾರಂಭವು ನಡೀತಾ ಇದ್ದು, ಸಭಾಂಗಣದ ಹೊರಗೆ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಪ್ರತಿಭಟನೆ ನಡೆಸಲಾಗಿದೆ. ರಾಜಕಾರಣಿಗಳನ್ನ ಸಹಕಾರ ರಂಗದಿಂದ ದೂರವಿಡಿ ಎಂದು ಜನಜಾಗೃತಿ ಫಲಕ ಪ್ರದರ್ಶನ ಮಾಡಲಾಗಿದೆ. ಭ್ರಷ್ಟ ರಾಜಕಾರಣಿಗಳಿಂದ ಸಹಕಾರ ರಂಗ ಹಾಳಾಗ್ತಾ ಇದೆ ಅಂತ ಆಕ್ರೋಶ ಹೊರಹಾಕಿದ ರೈತ ಮುಖಂಡರು ಮೈಕ ಹಿಡಿದು ರಾಜಕಾರಣಿಗಳಿಗೆ ಧಿಕ್ಕಾರ ಕೂಗಿ ರೈತ ಮುಖಂಡರು ಆಕ್ರೋಶ ಹೊರಹಾಕಿದ್ದಾರೆ. ಸಹಕಾರ ರಂಗವನ್ನು ಹಾಳುಗೆಡದಂತ ಭ್ರಷ್ಟ ರಾಜಕಾರಣಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಭ್ರಷ್ಟ ರಾಜಕಾರಣಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಸಹಕಾರಿ ರಂಗವನ್ನ ಹಾಳು ಮಾಡಿದಂತ ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಒಂದೇ ಒಂದೇ ಗೌರವ ಭಾರತ್ ಮಾತಾ ಕಿ ಜೈ. ಬೆಳಗಾವಿಯ ಮಾರ್ಕಂಡೇಯ ಶುಗರ್ಸ್, ಎಂಕೆ ಹುಬ್ಬಳ್ಳಿಯ ರಾಣಿ ಶುಗರ್ಸ್ ಸೇರಿ 3 ಕಾರ್ಖಾನೆಗಳು ದಿವಾಳಿಯಾಗಿದೆ. ಭ್ರಷ್ಟ ರಾಜಕಾರಣಿಗಳು ಒಳಗೂ ಇದ್ದಾರೆ, ಹೊರಗೂ ಇದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಸಹಕಾರಿ ರಂಗದ ಇಲ್ಲಿರ್ತಕ್ಕಂಥ ಸಾಕಷ್ಟು ಇವತ್ತು ಮಂತ್ರಿಗಳು ಭಾಗವಹಿಸಿದ್ದರು, ಜನ ಕೂಡ ಭಾಗವಹಿಸಿದ್ದರು. ಸಹಕಾರಿ ರಂಗವನ್ನು ಸಂಪೂರ್ಣ ಹಾಳಿಗೆ ಹಚ್ಚಾರ. ಯಾಕಂದರೆ ಈಗ ನಮ್ಮ ಬೆಳಗಾವಿ ಜಿಲ್ಲೆದಾಗ ರಗಡ ಸಕ್ಕರೆ ಕಾರ್ಖಾನೆಗಳು, ಈಗ ಮಾರ್ಕಂಡೆ ಉದಾಹರಣೆ ಇರ್ಬೋದು, 200 ಕೋಟಿ ರೂಪಾಯಿ ಸಾಲ, ಮತ್ತು ಎಂಕೆ ಹುಬ್ಬಳ್ಳಿ, ಸಂಕೇಶ್ವರ, ಇದು 300-400 ಕೋಟಿ ರೂಪಾಯಿ ಲೂಟಿ ಮಾಡಿ ಸಹಕಾರಿ ರಂಗವನ್ನು ಹಾಳಿಗೆ ಹಚ್ಚಾರು. APMCಯನ್ನು ಹಾಳಿಗೆ ಹಚ್ಚಾರು. ಸರ್ಕಾರಿ ಶಾಲೆಗಳನ್ನ ಕೂಡ ಇವತ್ತು ಹಾಳಿಗೆ ಹಚ್ತಕ್ಕಂಥ ಪರಿಸ್ಥಿತಿ ಆಗತಿ. ಸರ್ಕಾರಿ ಅನ್ನುವಂಥದ್ದು ಇವತ್ತು ಸಾಕಷ್ಟು ಸಂಸ್ಥೆಗಳನ್ನ ಹಾಳು ಮಾಡ್ತಕ್ಕಂಥ ಚಟುವಟಿಕೆ ಒಳಗೆ ಸಾಕಷ್ಟು ರಾಜಕಾರಣಿಗಳು ಕೂಡ ಅದಕ್ಕೆ ಮುಖಂಡರಾಗಿ ಕೂಡ ಅವ್ರ ಜವಾಬ್ದಾರಿ ಇದ್ದವ್ರದವರು. ಅವ್ರಿಗೆಲ್ಲ ಇದ್ದಾಗೂ ಕೂಡ ಯಾಕೆ ಅವು ಹಾಳಿಗೆ ಹತ್ತವು, ಸಹಕಾರಿ ರಂಗ ಹಾಳಿಗಾಗತೈತಿ ಅನ್ನುವಂಥ ಕಲ್ಪನಾ ಇಲ್ಲದ ಕಾರಣಕ್ಕೆ ಇವತ್ತು ಜನಜಾಗೃತಿ ಮೂಡಿಸ್ತಕ್ಕಂಥ ಈ ಸಪ್ತಾಹ ಕಾರ್ಯಕ್ರಮದಾಗ ನಾವೆಲ್ಲ ಜನರಿಗೆ ಜಾಗೃತಿ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ದಯವಿಟ್ಟು ಭ್ರಷ್ಟ ರಾಜಕಾರಣಿಗಳನ್ನ ಈ ಸಹಕಾರಿ ರಂಗಗಳಿಗೆ ಕರ್ಕೋಕೆ ಹೋಗ್ಬೇಡ್ರಿ, ಅದನ್ನೆಲ್ಲ ಹಾಳಿಗೆ ಹಚ್ತಾರ ಅನ್ನುವಂಥದ್ದನ್ನು ಸಂದೇಶ ಕೊಡಲಿಕ್ಕೆ ಇವತ್ತು ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಉದ್ದಗಲದಲ್ಲೂ ಏನು ನಡೀತಾ ಇದೆ, ಸಹಕಾರಿ ರಂಗವನ್ನು ಹಾಳುಗೆಡದಂಥ ರಾಜಕಾರಣವನ್ನು ತಾವು ನೋಡ್ತಾ ಇದ್ದೀರಿ. ಸಹಕಾರಿ ರಂಗ ಏಕಮೇವ ವ್ಯವಸ್ಥೆ, ಬಡವರಿಗೆ ರೈತರಿಗೆ ಒಂದು ಆರ್ಥಿಕ ಭದ್ರತೆ ಕೊಡುವಂಥ ವ್ಯವಸ್ಥೆಯನ್ನು ಈ ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ಜನಪ್ರತಿನಿಧಿಗಳು ತಮ್ಮ ಬೇಳೆ ಬೇಯಿಸುವ ಸಲುವಾಗಿ ರೈತರ ಶ್ರಮದ ಹಣದ ಶೇರ್ ರೂಪದಲ್ಲಿರುವಂಥದ್ದನ್ನು ಹಾಳುಗೆಡಿದು ಸಹಕಾರಿ ರಂಗವನ್ನು ಉದ್ಘೋಷಗೊಳಿಸಿ ಸಹಕಾರಿ ರಂಗವನ್ನು ಹಾಳುಗೊಳಿಸಿ ಬಡವರಿಗೆ ತೊಂದರೆ ಕೊಟ್ಟು ಬಡವರಿಗೆ ತುಳಿತಕ್ಕೊಳಪಡಿಸಿ ಇವತ್ತು ಸಪ್ತಾಹವನ್ನು ಆಚರಿಸ್ತಾ ಇದ್ದಾರೆ. ಇದು ಕಾಕತಾಳೀಯ, ಇದು ಯಾವ ರೀತಿ ಸತ್ಯ? ಇಲ್ಲಿ ಸಹಕಾರಿ ಸಪ್ತಾಹಗಳನ್ನು ಆಚರಿಸ್ತಾ ಇದ್ದಾರೆ. ಸಹಕಾರಿ ರಂಗಗಳು ಸಂಪೂರ್ಣ ಮುಳುಗೋಗಿದೆ. ಈಗಾಗಲೇ ಸಹಕಾರಿ ರಂಗದಲ್ಲಿರುವಂಥ ಕಬ್ಬಿನ ಕಾರ್ಖಾನೆಗಳು ಇವತ್ತು ಚಾಲು ಮಾಡಲಿಕ್ಕೂ ಸ್ಥಿತಿಗತಿ ಇಲ್ಲದೆ ಇರುವಂಥ ಸ್ಥಿತಿಯಲ್ಲಿ ಮಾರ್ಕಾಂಡೇಯ ಇರ್ಬೋದು, ಎಂಕೆ ಹುಬ್ಬಳ್ಳಿ ಇರ್ಬೋದು, ಬೈಲಂಗಿಲ್ ಇರ್ಬೋದು, ಈ ಭಾಗದ್ದಾಗಲಿ ಸಹಕಾರಿ ಕಾರ್ಖಾನೆಗಳು ಮುಳುಗೋಗ್ತಾ ಇದೆ ಸರ್. ಕಾರ್ಖಾನೆ ಚಾಲು ಮಾಡಲಿಕ್ಕೆ ಹಣನೇ ಇಲ್ಲ. ಲೂಟಿ ಮಾಡಿ ಕೋಟಿ ಲೂಟಿ ಮಾಡಿ ಬಡವರ ರಕ್ತ ಮತ್ತು ಶ್ರಮವನ್ನು ಹಿಂಡಿದಂಥ ಈ ಸರ್ಕಾರ, ಈ ರಾಜಕಾರಣ ಎಲ್ಲಿ ಸತ್ತಿದೆ ಸರ್? ಈ ಅಧಿಕಾರಿಗಳು, ಈ ಕಾನೂನು ಎಲ್ಲಿ ಸತ್ತಿದೆ ಸರ್? ನೋವಾಗ್ತಾ ಇದೆ. ಸಹಕಾರಿ ಸಪ್ತಾಹವನ್ನು ಆಚರಿಸ್ತಾ ಇದ್ದಾರೆ. ಸೂತಕ ಆಯಿತು ಸರ್, ಇದು ರೈತರಿಗೆ ಸೂತಕ, ಸಹಕಾರಿ ರಂಗಕ್ಕೆ ಸೂತಕ. ಯಾರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಇದು ಯಾರ್ಯಾರೆಲ್ಲ ಭ್ರಷ್ಟರಿದ್ದಾರೋ, ಯಾರ್ಯಾರು ಸಹಕಾರಿ ವಿರೋಧಿಗಳಿದ್ದಾರೋ ಅವ್ರ ವಿರುದ್ಧ ಇದು ಪ್ರತಿಭಟನೆ. ಸಹಕಾರಿ ರಂಗ ನೋಡಿ, ಸಹಕಾರಿ ರಂಗದಲ್ಲಿ ಪುಣ್ಯಾತ್ಮರುಗಳು ಇದ್ದಾರೆ. ಅಪ್ಪ ಸಂಕೇಶ್ವರದಂಥ ಪಾಟೀಲ್ ಸಾಹೇಬ್ರಂತವ್ರು ಇದ್ದಾರೆ, ನಮ್ಮ ಮುಕಾಶಿ ಕಾಕನಂತ ಇದ್ದಾರೆ. ತುಂಬ ದೊಡ್ಡಂಥವ್ರು ಯೋಗದಾನ ಮಾಡಿ ರೈತರಿಗೆ ಆರ್ಥಿಕ ಭದ್ರತೆ ಆಗಬೇಕು, ರೈತ ಗಟ್ಟಿಯಾಗಬೇಕು, ಸ್ವಾತಂತ್ರ್ಯ ಸುಖ ಉಣಬೇಕು ಅಂತ ಹೇಳಿ ಸಹಕಾರಿ ರಂಗದಿಂದ ಆರ್ಥಿಕ ಭದ್ರತೆ ಮಾಡಲಿಕ್ಕೆ ಕೊಂಡಂಥ ಸಂದರ್ಭ ಈ ನಮ್ಮದೇ ಜಾತಿಯವರಾದಂಥ ದೇಶದ್ರೋಹಿಗಳು ರಾಜಕಾರಣಿ ರೂಪದಲ್ಲಿರ್ಬೋದು, ಅಧಿಕಾರಿ ರೂಪದಲ್ಲಿರ್ಬೋದು, ಎಲ್ಲ ಕಾನೂನುಗಳನ್ನು ಹೊಸಕಾಕಿ ತಮ್ಮ ರಾಜಕಾರಣವನ್ನು ಒಳಗಡೆ ಸಾಕಷ್ಟು ಜನ ರಾಜಕಾರಣಿಗಳಿದ್ದಾರೆ, ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ ಸರ್. ಒಳಗಡೆ ಅಲ್ಲ, ಇದು ಜಾಗೃತಿ ಕಾರ್ಯಕ್ರಮ. ನಮ್ಮ ಎಲ್ಲ ಒಂದೊಂದು ಸಹಕಾರಿನೂ ಎಚ್ಚರ ಆಗಬೇಕು. ಮುಂದಿನ ದಿನಮಾನಗಳಲ್ಲಿ ಈ ಭ್ರಷ್ಟರಿಗೆ ಆಸ್ಪದ ಕೊಡಬಾರದು. ನಮ್ಮ ಆಗ್ರಹ ಇದು. ನಮ್ಮ ಸಹಕಾರಿ ಅಣ್ಣ ತಮ್ಮದಿಗಳಿಗೆ ಜಾಗೃತಿ ಮಾಡುವಂಥದ್ದು, ಭ್ರಷ್ಟರನ್ನ ಹೊರಗಿಡಿ ನಿಮ್ಮ ಸಹಕಾರಿ ರಂಗದಿಂದ ಅಂತೇಳಿ. ಅಲ್ಲಿ ಒಳಗಡೆನೂ ಇದ್ದಾರೆ, ಹೊರಗಡೆನೂ ಇದ್ದಾರೆ. ಎಲ್ಲೆಲ್ಲಿ ಹಾನಿಯನ್ನು ಮಾಡಿದಂಥವ್ರು ಇವತ್ತು ದೊಡ್ಡ ಸಚಿವರಾಗಿದ್ದಾರೆ. ಯಾವ್ಯಾವ ಸಹಕಾರಿ ರಂಗವನ್ನು ಲೂಟಿ ಹೊಡೆದವರು ದೊಡ್ಡ ಮಂತ್ರಿಗಳಾಗಿದ್ದಾರೆ.
ದೊಡ್ಡ ದೊಡ್ಡ ವ್ಯಾಪಾರಸ್ಥರಾಗಿದ್ದಾರೆ. ಯಾರ ಹೆಸರು ಹೇಳ್ಬೋದಾ? ಹೆಸರು ಯಾಕೆ ಸರ್? ಜನಜಾಗೃತಿ, ಅವರ ಆತ್ಮಸಾಕ್ಷಿ ಇದನ್ನು ಜಾಗೃತಿ ಮಾಡಿದ್ದೇವೆ. ಅವ್ರಿಗೆ ಆತ್ಮಸಾಕ್ಷಿ ಇದ್ರೆ ಅವ್ರು ಮುಟ್ಟಿಕೊಂಡು ತಕ್ಷಣ ಅದನ್ನು ಸರಿಪಡಿಸುವಂತ ಕೆಲಸ ಮಾಡಬೇಕು ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಆಗ್ರಹ ನಮ್ಮ ಚುನ್ನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಆಗ್ರಹಿಸ್ತಾ ಇದ್ದೇವೆ. ಧನ್ಯವಾದ ಸರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.